ಇಲ್ಲಿ ಕಲ್ಯಾಣಿ ಇದೆ, ಕಲ್ಯಾಣಿ ತುಂಬ ನೀರಿದೆ. ಈ ಕಡೆ ಕೆರೆ ಇದೆ, ಕೆರೆ ತುಂಬ ತಾವರೆ ಹೂಗಳು ಇದೆ. ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಸಾಯಿಬಾಬಾ ದೇವಸ್ಥಾನ. ನೀರು ಚೆನ್ನಾಗಿದೆ. ಕಾಲು ತೊಳಿಬೇಕಿರೋ ಒನಪಂದ ಎಂಟ್ರಿ ಆಗೋವ ಅಥವಾ ಆ ಕಡೆಯಿಂದ ಬರುವಾಗಲಿ ಸಚ್ಚಿದಾನಂದ ದೇವರು ವೃಂದಾವನ ಇದೆ. ಈ ಕಡೆ ಇದೆ ನಾರಾಯಣ ಸ್ವಾಮಿ ಅವರು ಈ ಊರಿಗೆ ಬೇಕಾದಷ್ಟು ಸರಿ ಬಂದಿದ್ರು. ಆದರೆ ಇವತ್ತು ಬಂದಾಗ ಒಳಗಡೆ ಹೋಗ್ತಾ ಇದೆ. ಚೆನ್ನಾಗಿ ಕಾಣಿಸ್ತಾ ನಾರಾಯಣ ಸ್ವಾಮಿ ಹೆಂಗಿತ್ತು ಈ ಹಳ್ಳಿ ಇವತ್ತು? ಹಿಂಗೆ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇನು ಕೋನೇರಿ ಐತೆ, ಇದು ಕೋನೇರಿ ಮಂಗಗಳು. ಒಳ್ಳೆ ಪರಿಸರ ಚೆನ್ನಾಗಿದೆ. ಸಾಯಿಬಾಬಾ, ಓ ಇದೇನಾ ಸಾಯಿಬಾಬನ್ ದೇವಸ್ಥಾನ? ಮನೆ ಚೆನ್ನಾಗಿದೆ ಅಲ್ವಾ? ಒಂದು ದಿನಕ್ಕೆ ಒಳ್ಳೆ ಟ್ರಿಪ್ ಇದು. ಎಲ್ಲೂ ಬೇಕಾ ಹೋಗಂಗೆ ಇಲ್ಲ. ಹನುಮಾನ್ ಇದ್ದಾನೆ. ನೀವು ಒಳ್ಳೆ ಪರಿಸರದಲ್ಲಿ ಸ್ವಲ್ಪ ಹೊತ್ತು ಇರಬೇಕು, ನೆಮ್ಮದಿಯಾಗಿರ್ಬೇಕು ಅಂದರೆ ಈ ಜಾಗ ಹೇಳಿ ಮಾಡಿಸಿ ಜಾಗ. ನಮ್ಮ ಕೋಲಾರಿಂದ ಆಚೆಗೆ ಇಷ್ಟು ಚೆನ್ನಾಗಿರೋ ಜಾಗ ನಾನು ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದೆ ನಾರಾಯಣ ಸ್ವಾಮಿ. ಸೊ ನನಗೂ ಹಂಗೆ ಅನ್ನಿಸ್ತದೆ, ತುಂಬ ಒಳ್ಳೆ ಜಾಗ. ಯಾವಾಗ ಬಂದಾಗ ಬನ್ನಿ, ಒಳ್ಳೆ ಪರಿಸರವಿದೆ. ಜೈ ವನುಕುಂದ ಗ್ರಾಮಂ, ಜೈ ಶ್ರೀರಾಮ್. ಇದು ಸಾಯಿಬಾಬಾ ದೇವಸ್ಥಾನ ಇದೇನಾ? ಜೈ ಚೌಡೇಶ್ವರಿ ಇದೆ. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಸಾಯಿಬಾಬಾ ದೇವಸ್ಥಾನ. ನೀರು ಚೆನ್ನಾಗಿದೆ. ಕಾಲು ತೊಳಿಬೇಕಿರೋ ಎಷ್ಟೊಂದು ಕೋತಿಗ್ಲವಲ್ಲ, ಜಾರ್ತದೆ ಕಾಲು. ಎಷ್ಟೊಂದು ಕೋತಿಗ್ಲವ. ಇಲ್ಲೊಂದು ದೇವಾಲಯ ಜಾರ್ತದೆ ಪಾಪ. ದೇವಾಲಯ ಬಾಳ್ ಬಿದ್ದಿದೆ. ಜಾರ್ತದೆ ಬಾ ಅಂತ ಹೇಳಿದ್ರೆ ಏನೇನೋ ಹೇಳ್ಕೊಟ್ರೆ ನನಗೆ ಹೆಂಗೆ ಪರಿಸರ, ಸುಂದರ ಪರಿಸರವಿದು. ದೇವಸ್ಥಾನಕ್ಕೆ ಸುಂದರ ಪರಿಸರ ಚೆನ್ನಾಗಿದೆ. ಪರಿಸರ ಪಟ್ನಾ ಗೇಟ್ ಆಯ್ತು, ಬೌಂಡ್ರಿ ಗೇಟ್. ಏನು ಶಿವ ದೇವಾಲಯ? ಹಾಂ, ಶಿವ ಈಶ್ವರನ ದೇವಸ್ಥಾನ. ಇದು ಹಳೇದು. ಇದು ಸಾಯಿಬಾಬಾ ಮಂದಿರ. ಅದು ಹೇಳಿದ್ರು, ಯಾರು ಹೇಳಿದ್ರು ಚೆನ್ನಾಗಿರೋ ಈಶ್ವರನ ದೇವಸ್ಥಾನ ಇಟ್ಕೊಂಡು. ಅದೇ ಇಲ್ಲಿ ಕಲ್ಯಾಣಿ ಇದೆ, ಕಲ್ಯಾಣಿ ತುಂಬ ಈಶ್ವರನ ದೇವಸ್ಥಾನ. ಈ ಕಡೆ ಕೆರೆ ಇದೆ, ನಂದಿ ಇದ್ದಾನೆ ಆಚೆ, ತಾವರೆ ಹೂಗಳು. ಈಶ್ವರನ ದೇವಸ್ಥಾನ.